ಆತ್ಮೀಯ ಸ್ನೇಹಿತರಿಗೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈ ವಿಡಿಯೋ IAS, KS, PSI, PDO, FDA, SDA, 68 GPT ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಸಿದಂತಹ ವಿಡಿಯೋ ಇದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಕ್ಕಂಥ ನಮ್ಮ ಸ್ನೇಹಿತರು ನಮ್ಮ MNS ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಹಾಗೆ ನಮ್ಮ ಪ್ಲೇಲಿಸ್ಟ್ನಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ತಯಾರು ಮಾಡಿದಂತಹ ವಿಜ್ಞಾನ, ಇತಿಹಾಸ, ಭೂಗೋಳ, ಸಂವಿಧಾನ ಈ ಥರ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆಯಿಂದ ಸ್ಥಾಪಿಸಲಾಗಿದ್ದ ಅಖಿಲ ಭಾರತ ಸಂಯುಕ್ತತೆಯಲ್ಲಿ ಉಳಿಕೆ ವಿಷಯಗಳ ಅಧಿಕಾರವನ್ನು ಯಾರಿಗೆ ನೀಡಲಾಗಿತ್ತು? 1935ರ ಭಾರತ ಸರ್ಕಾರದ ಅಧಿನಿಯಮ ಬ್ರಿಟಿಷ್ ಇಂಡಿಯಾ, ದೇಶೀಯ ಸಂಸ್ಥಾನಗಳು ಮತ್ತು ಚೀಫ್ ಕಮಿಷನರ್ಸ್ ಪ್ರಾಂತ್ಯಗಳನ್ನೊಳಗೊಂಡ ಸಂಯುಕ್ತ ಪದ್ಧತಿಗೆ ಅವಕಾಶ ಕಲ್ಪಿಸುತ್ತದೆ. ಇದರಲ್ಲಿ ಅಧಿಕಾರದ ಹಂಚಿಕೆಯನ್ನು 3 ಪಟ್ಟಿಗಳಲ್ಲಿ ಈ ಅಧಿನಿಯಮ ಮಾಡುತ್ತದೆ. ಮೊದಲನೇದು ಸಂಯುಕ್ತ ಸೂಚಿ, ಫೆಡರಲ್ ಪಟ್ಟಿ. ಇದರಲ್ಲಿ 59 ವಿಷಯಗಳು ಬರ್ತವೆ. ಇದು ಕೇಂದ್ರದ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವಿಷಯಗಳು. ಇನ್ನು ಪ್ರಾಂತೀಯ ಪಟ್ಟಿ, ಇದರಲ್ಲಿ 54 ವಿಷಯಗಳು ಬರ್ತವೆ. ಇವು ಪ್ರಾಂತ್ಯಗಳ ಪ್ರತ್ಯೇಕ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವಿಷಯಗಳು. ಹಾಗೆ ಸಮವರ್ತಿ ಪಟ್ಟಿ, ಇದರಲ್ಲಿ 36 ವಿಷಯಗಳು ಬರ್ತವೆ. ಕೇಂದ್ರ ಮತ್ತು ಪ್ರಾಂತ್ಯಗಳೆರಡರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವಿಷಯಗಳು. ಇನ್ನು ಇದು ಯಾವುದಕ್ಕೂ ಸೇರಿದಂಥ ವಿಷಯಗಳನ್ನು ನಾವು ಉಳಿಕೆ ವಿಷಯಗಳು ಅಂತ ಕರಿತೀವಿ. ಈ ಉಳಿಕೆ ವಿಷಯಗಳನ್ನು ಗವರ್ನರ್ ಜನರಲ್ಗೆ ನೀಡಲಾಗಿರುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಗವರ್ನರ್ ಜನರಲ್. ಎರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ವಿಧಾನಸಭೆಯ ಸದಸ್ಯತ್ವ ಕೊನೆಗೊಂಡಾಗ ವಿಧಾನಸಭೆಯ ಸ್ಪೀಕರ್ ಅವರು ತಮ್ಮ ಸ್ಥಾನವನ್ನು ತೆರವುಗೊಳಿಸಬೇಕು. ಬಿ, ಒಂದು ವೇಳೆ ವಿಧಾನಸಭೆ ವಿಸರ್ಜನೆಯಾದರೆ ತಕ್ಷಣ ಸ್ಪೀಕರ್ ತಮ್ಮ ರಾಜೀನಾಮೆ ನೀಡಬೇಕು. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು ಅಥವಾ ಹೇಳಿಕೆ ಯಾವುದು? ಆರ್ಟಿಕಲ್ 179ರ ಪ್ರಕಾರ ವಿಧಾನಸಭೆಯ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರುಗಳು ಪದವಿಗಳು ಅವರು ವಿಧಾನಸಭೆಯ ಸದಸ್ಯತ್ವವನ್ನು ಕೊನೆಗೊಂಡಾಗ ತೆರವಾಗ್ತವೆ, ಅಥವಾ ಸ್ಪೀಕರ್ ಪತ್ರದ ಮುಖಾಂತರ ಡೆಪ್ಯೂಟಿ ಸ್ಪೀಕರಿಗೆ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನಕ್ಕೆ ತೆರವುಗೊಳಿಸಬಹುದು. ಇಲ್ಲ, ವಿಧಾನಸಭೆ ಎಲ್ಲ ಸದಸ್ಯರ ಬಹುಮತದಿಂದ ನಿರ್ಣಯ ಅಂಗೀಕೃತವಾಗಿ ಅವರನ್ನು ತೆಗೆದು ಹಾಕಲ್ಪಟ್ಟಾಗ ಅವರ ಪದವಿಗಳು ತೆರವಾಗ್ತವೆ. ಹಾಗಾಗಿ ಮೊದಲನೇ ಆಪ್ಷನ್ ಎ ಸರಿಯಾಗಿದೆ. ಇನ್ನು ಎರಡನೇದು, ಒಂದು ವೇಳೆ ವಿಧಾನಸಭೆ ವಿಸರ್ಜನೆಯಾದರೆ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬರುವವರೆಗೂ ಸ್ಪೀಕರ್ ತಮ್ಮ ಸ್ಥಾನದಲ್ಲೇ ಮುಂದುವರಿಯುತ್ತಾರೆ. ಹಾಗಾಗಿ ಇವುಗಳಲ್ಲಿ ಸರಿಯಾದ ಆಯ್ಕೆ ಎ ಮಾತ್ರ. ಬಿ ಆಯ್ಕೆ ತಪ್ಪಿದೆ. ಮೂರನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಎ, ರಾಜ್ಯದ ರಾಜ್ಯಪಾಲರ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ. ಬಿ, ರಾಜ್ಯದ ರಾಜ್ಯಪಾಲರ ವೇತನ, ಪಿಂಚಣಿ ಮುಂತಾದ ಸೇವಾ ನಿಯಮಗಳನ್ನು ಅಧಿಕಾರದ ಅವಧಿಯಲ್ಲಿ ಅನಾನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ? ಆರ್ಟಿಕಲ್ 361ನೇ 2ನೇ ಉಪವಿಧಿಯ ಪ್ರಕಾರ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಅಧಿಕಾರದ ಅವಧಿಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡುವಂತಿಲ್ಲ ಅಥವಾ ಮುಂದುವರಿಸುವಂತಿಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಇನ್ನು ಆರ್ಟಿಕಲ್ 158ರ 4ನೇ ಉಪವಿಧಿಯ ಪ್ರಕಾರ ರಾಜ್ಯದ ರಾಜ್ಯಪಾಲರುಗಳ ವೇತನ, ಪಿಂಚಣಿ ಮುಂತಾದ ಸೇವಾ ನಿಯಮಗಳನ್ನು ಅವರ ಅಧಿಕಾರದ ಅವಧಿಯಲ್ಲಿ ಅವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಹಾಗಾಗಿ ಈ ಎರಡೂ ಹೇಳಿಕೆಗಳು ಸರಿಯಾದ ಹೇಳಿಕೆಗಳೇ. ಅದನ್ನು ಸರಿಯಾದ ಆಯ್ಕೆ ಎ ಮತ್ತು ಬಿ. ನಾಲ್ಕನೇ ಪ್ರಶ್ನೆ, 1927ರ ಬಟ್ಲರ್ ಸಮಿತಿಯ ಉದ್ದೇಶ. 1927ರಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಮತ್ತು ದೇಶೀಯ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲು ಬಟ್ಲರ್ ಸಮಿತಿಯನ್ನು ನೇಮಕ ಮಾಡುತ್ತದೆ. ಹಾಗಾಗಿ ಆ ಬಟ್ಲರ್ ಸಮಿತಿಯ ಉದ್ದೇಶ
ಭಾರತದ ಬ್ರಿಟಿಷ್ ಸರ್ಕಾರ ಹಾಗೂ ದೇಶೀಯ ಸಂಸ್ಥಾನಗಳ ನಡುವಿನ ಸಂಬಂಧವನ್ನು ಸುಧಾರಿಸುವುದರ ಬಗ್ಗೆ. ಆಪ್ಷನ್ ಡಿ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಸಂಸದೀಯ ಪದ್ಧತಿಯ ಸರ್ಕಾರ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ನ ಪ್ರಮುಖ ಅನುಕೂಲ. ಆಧುನಿಕ ಪ್ರಜಾಪ್ರಭುತ್ವ ಸರ್ಕಾರಗಳಲ್ಲಿ 2 ರೀತಿಯ ಸರ್ಕಾರಗಳು ಬರ್ತವೆ, ಸಂಸದೀಯ ಮತ್ತು ಅಧ್ಯಕ್ಷೀಯ ರೂಪದ ಸರ್ಕಾರಗಳು. ಅಧ್ಯಕ್ಷೀಯ ರೂಪದ ಸರ್ಕಾರದಲ್ಲಿ ಕಾರ್ಯಾಂಗ ಹಾಗೂ ಶಾಸಕಾಂಗ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡಿದರೆ, ಸಂಸದೀಯ ಪದ್ಧತಿಯ ಸರ್ಕಾರಗಳಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುತ್ತದೆ, ಹೊಣೆಯಾಗಿರುತ್ತದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುತ್ತವೆ. ದ ಎಕ್ಸಿಕ್ಯೂಟಿವ್ ರಿಮೇನ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್. 6ನೇ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ಭಾರತದ ಸಂವಿಧಾನ ಪ್ರವರ್ತಕರ ಆಶೋತ್ತರಗಳು ಪ್ರತಿನಿಧಿಸುತ್ತವೆ? ಭಾರತ ಸಂವಿಧಾನದ ತತ್ವಗಳನ್ನು ಸಂಕ್ಷಿಪ್ತವಾಗಿ ಒಳಗೊಂಡಿರ್ತಕ್ಕಂತಹ ಒಂದು ಪರಿಚಯಾತ್ಮಕ ಹೇಳಿಕೆಯೇ ಅಥವಾ ಪ್ರಾರಂಭಿಕ ಹೇಳಿಕೆ ಪ್ರಸ್ತಾವನೆ. ಇದು ನಮ್ಮ ಸಂವಿಧಾನ ಪ್ರವರ್ತಕರ ಮನಸ್ಸನ್ನು ತೆರೆದಿಡುವ ಕೀಲಿಕೈನಂತೆ. ಭಾರತ ಸಂವಿಧಾನದ ಪ್ರಸ್ತಾವನೆ ಭಾರತ ಜನತೆಯ ಆದರ್ಶಗಳು ಮತ್ತು ಆಶೋತ್ತರಗಳನ್ನು ಒಳಗೊಂಡಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತಾವನೆ. 7ನೇ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರು. ಪ್ರಸ್ತಾವನೆ ಪ್ರಾರಂಭವಾಗುವುದೇ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ವ್ಯವಸ್ಥೆಗೊಳಿಸಲು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. 8ನೇ ಪ್ರಶ್ನೆ, ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಕೆಳಗಿನವುಗಳನ್ನು ಪರಿಗಣಿಸಿ. ಎ, ಕೆಲವು ಸಂದರ್ಭಗಳಲ್ಲಿ ರಾಜ್ಯಗಳ ಶಾಸನಗಳ ಮೇಲೆ ರಾಷ್ಟ್ರಪತಿಗೆ ಇರುವ ಸಂಪೂರ್ಣ ನಿಷೇಧಾಧಿಕಾರ, ವಿಟೋ ಪವರ್. ಇದು ಏಕಾತ್ಮಕ ಲಕ್ಷಣವಾಗಿದೆ. ಇನ್ನು ಬಿ, ತುರ್ತು ಪರಿಸ್ಥಿತಿಯ ವಿಧಿಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್ ಇವು ಸಹಿತ ಸಂವಿಧಾನದಲ್ಲಿ ಕಂಡುಬರ್ತಕ್ಕಂಥ ಏಕಾತ್ಮಕ ಲಕ್ಷಣಗಳು. ರಾಜ್ಯದ ಗಡಿಯಲ್ಲಿನ ಬದಲಾವಣೆ ಇದು ಸಹಿತ ಏಕಾತ್ಮಕ ಲಕ್ಷಣ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಇವು ಸಂಯುಕ್ತ ಲಕ್ಷಣಗಳು ಅಲ್ಲ. ಇನ್ನು ಡಿ, ಎಲ್ಲ ಅಧಿಕಾರಗಳು ಸಂವಿಧಾನದ ಅಧೀನಕ್ಕೆ ಒಳಪಟ್ಟಿರುವುದು ಅಂದರೆ ಸಂವಿಧಾನದ ಪರಮಾಧಿಕಾರ. ಇದು ಭಾರತ ಸಂವಿಧಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಫೆಡರಲ್ ಲಕ್ಷಣ, ಸಂಯುಕ್ತ ಲಕ್ಷಣ. 9ನೇ ಪ್ರಶ್ನೆ, ಈ ಮುಂದಿನ ಯಾವ ತುರ್ತು ಪರಿಸ್ಥಿತಿ ರೂಪವು ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪವಾಗಿಲ್ಲ? ಆಪ್ಷನ್ ಎ, ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಶಸ್ತ್ರ ದಂಗೆಯ ಕಾರಣದಿಂದ ತುರ್ತು ಪರಿಸ್ಥಿತಿ. ಇದು ಆರ್ಟಿಕಲ್ 352ರಲ್ಲಿ ಕಂಡುಬರ್ತಕ್ಕಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು. ಇನ್ನು ಬಿ, ರಾಜ್ಯಗಳಲ್ಲಿ ಸಾಂವಿಧಾನಿಕ ಕಾರ್ಯಯಂತ್ರದ ವಿಫಲತೆಯ ಕಾರಣದಿಂದ ತುರ್ತು ಪರಿಸ್ಥಿತಿ. ಇದು ಆರ್ಟಿಕಲ್ 356ರ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು. ಇನ್ನು ಡಿ, ಹಣಕಾಸಿನ ತುರ್ತು ಪರಿಸ್ಥಿತಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದು ಆರ್ಟಿಕಲ್ 360ರಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಮಾನ್ಯ ಮಾಡಲಾದ ರೂಪವಾಗಿಲ್ಲದ ತುರ್ತು ಪರಿಸ್ಥಿತಿ ನೈಸರ್ಗಿಕ ಅವಘಡದ ಕಾರಣದಿಂದ ತುರ್ತು ಪರಿಸ್ಥಿತಿ. ನ್ಯಾಚುರಲ್ ಕೆಲಾಮಿಟಿಯಿಂದ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋದು ನಮ್ಮ ಸಂವಿಧಾನದಲ್ಲಿ ರೆಕಗ್ನೈಸ್ಡ್ ಆಗಿಲ್ಲ. 10ನೇ ಪ್ರಶ್ನೆ, ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಭಾರತ ಸಂವಿಧಾನದ 4ನೇ ಭಾಗದಲ್ಲಿರುವ 36ರಿಂದ 51ರವರೆಗಿನ ವಿಧಿಗಳನ್ನು ಒಳಗೊಂಡಿರುವ ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಗಳನ್ನು ಪ್ರಜೆಗಳಿಗೆ ದೊರಕಿಸಿಕೊಡಲು ನಿರ್ವಹಿಸಬೇಕಾದ ಕರ್ತವ್ಯಗಳ ಬಗ್ಗೆ ಈ ತತ್ವಗಳು ಸೂಚನೆ ನೀಡುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. 11ನೇ ಪ್ರಶ್ನೆ,
ಇಂತಹ ಸಂದರ್ಭದಲ್ಲಿ ಸಂಸತ್ತಿಗೆ ಜಂಟಿ ಅಧಿವೇಶನ ಕರೆಯಲಾಗುವುದಿಲ್ಲ. ಆಪ್ಷನ್ ಎ ಬಜೆಟ್ ಬಿಲ್, ಆಯವ್ಯಯ ಮಸೂದೆ, ಬಿ ಹಣಕಾಸು ಮಸೂದೆ ಮನಿ ಬಿಲ್, ಸಿ ಸಂವಿಧಾನ ತಿದ್ದುಪಡಿ ಮಸೂದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಡಿ ಸಾಮಾನ್ಯ ಮಸೂದೆ. ಬಜೆಟ್ ಬಿಲ್, ಮನಿ ಬಿಲ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲಿಗೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯಲು ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಸಾಮಾನ್ಯ ಮಸೂದೆಗಳಿಗೆ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಸಂವಿಧಾನ ರಾಷ್ಟ್ರಪತಿಯವರಿಗೆ ನೀಡಿದೆ. 12ನೇ ಪ್ರಶ್ನೆ, ಪೌರರ ಕೆಳಗಿನ ಹಕ್ಕುಗಳನ್ನು ಪರಿಶೀಲಿಸಿ. ಎ ಉಚಿತ ಕಾನೂನು ನೆರವಿನ ಹಕ್ಕು, ಬಿ ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು, ಸಿ ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಹಕ್ಕು, ಡಿ ಉತ್ತಮ ಜೀವನ ಮಟ್ಟದ ಹಕ್ಕು. ಮೇಲಿನವುಗಳಲ್ಲಿ ಯಾವುದಕ್ಕೆ ನ್ಯಾಯಿಕ ಪರಿಹಾರ ಕೇಳಲು ಬರುವುದಿಲ್ಲ? ಆರ್ಟಿಕಲ್ 39A ಇದು ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವಿನ ಹಕ್ಕು. ಆರ್ಟಿಕಲ್ 39D ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು. ಆರ್ಟಿಕಲ್ 41 ಉತ್ತಮ ಜೀವನ ಮಟ್ಟದ ಹಕ್ಕು. ಇವೆಲ್ಲವೂ ಸಹಿತ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಇವುಗಳನ್ನು ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಲು ಬರುವುದಿಲ್ಲ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿ. ಇನ್ನು ಸಿ ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಹಕ್ಕು. ಇದು ಮೂಲಭೂತ ಹಕ್ಕು. ಇದರ ಉಲ್ಲಂಘನೆಯಾದಾಗ ಇದನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾಗಿದೆ. 13ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಹಣಕಾಸಿನ ಆಯೋಗ ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡುತ್ತಾರೆ. ಹಾಗಾಗಿ ಸರಿಯಾದ ಉತ್ತರ ಹಣಕಾಸಿನ ಆಯೋಗ. ಹಣಕಾಸಿನ ಆಯೋಗದ ಬಗ್ಗೆ ಭಾರತ ಸಂವಿಧಾನದ 280ನೇ ಅನುಚ್ಛೇದ ಅದರ ರಚನೆಯನ್ನು ತಿಳಿಸುತ್ತದೆ. ಈ ಆಯೋಗ ಒಬ್ಬ ಅಧ್ಯಕ್ಷರು 4 ಸದಸ್ಯರನ್ನು ಒಳಗೊಂಡಿರುತ್ತದೆ. ಈ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. 14ನೇ ಪ್ರಶ್ನೆ, ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಈ ಮುಂದಿನ ಯಾವುದು ಸಾಂವಿಧಾನಿಕ ತತ್ವವಾಗಿದೆ? ಎ ಸಂಸತ್ತು ಹಾಗೂ ರಾಜ್ಯಗಳ ವಿಧಾನಮಂಡಲ ಚುನಾವಣೆಯು ಪ್ರಮಾಣಾನುಸಾರ ಪ್ರಾತಿನಿಧ್ಯವನ್ನು ಆಧರಿಸಿದೆ. ಬಿ ಚುನಾವಣೆಯು ಪುರುಷ ವಯಸ್ಕರ ಮತಾಧಿಕಾರವನ್ನು ಆಧರಿಸಿದೆ. ಸಿ ಚುನಾವಣೆಗಳ ಸಂಬಂಧದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವು ರಾಜ್ಯ ವಿಧಾನಮಂಡಲಕ್ಕೆ ಮಾತ್ರ ಇದೆ. ಡಿ ಯಾರೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಗಿಡತಕ್ಕದ್ದಲ್ಲ. ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳ ಚುನಾವಣೆಗಳು ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿದೆ. ಚುನಾವಣೆಯಲ್ಲಿ ಮಹಿಳೆ ಮತ್ತು ಪುರುಷರು 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರೂ ಸಹಿತ ಮತಾಧಿಕಾರವನ್ನು ಹೊಂದಿರುತ್ತಾರೆ. ಚುನಾವಣೆಗಳ ಸಂಬಂಧದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರವು ಸಂಸತ್ತಿಗೆ ಮಾತ್ರ ಇದೆ. 15ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ ಹೇಬಿಯಸ್ ಕಾರ್ಪಸ್ ಇದು ವ್ಯಕ್ತಿಯೊಬ್ಬನು ಮತ್ತೊಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಬಂಧಿತನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆ ವ್ಯಕ್ತಿಗೆ ಆದೇಶಿಸುವ ಸ್ವರೂಪದಲ್ಲಿದೆ. ಬಿ ಮ್ಯಾಂಡಮಸ್ ಇದರ ಪದಶಃ ಅರ್ಥ ಅಪ್ಪಣೆ, ಆದೇಶ. ಸಿ ಸರ್ಶಿಯೋರರಿಯನ್ನು ಅಧೀನ ನ್ಯಾಯಾಲಯದ ಆದೇಶ ಅಥವಾ ನಿರ್ಧಾರವನ್ನು ರದ್ದುಗೊಳಿಸಲು ಹೊರಡಿಸಲಾಗುತ್ತದೆ. ಡಿ ಕೋವಾರೆಂಟೋವನ್ನು ಅಧೀನ ನ್ಯಾಯಾಲಯವು ಅಧಿಕಾರಾತೀತ ಆದೇಶ ಅಥವಾ ನಿರ್ಧಾರ ಕೈಗೊಳ್ಳುವುದನ್ನು ಪ್ರತಿಬಂಧಿಸಲು ಹೊರಡಿಸಲಾಗುತ್ತದೆ. ಮೇಲಿನ ಯಾವ ರಿಟ್ ಅಥವಾ ರಿಟ್ಗಳ ವ್ಯಾಖ್ಯೆ ಸರಿಯಾಗಿದೆ? ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ ಇವುಗಳ ವ್ಯಾಖ್ಯೆ ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಇನ್ನು ಕೋವಾರೆಂಟು ಅಂದರೆ ಯಾರಾದರೂ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಗಳನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನಗಳನ್ನು ಆಕ್ರಮಿಸಿದರೆ ಅಂಥವರ ವಿರುದ್ಧ ಕೋವಾರೆಂಟೋ ರಿಟ್ ಅರ್ಜಿಯ ಮೂಲಕ ನ್ಯಾಯಾಲಯಕ್ಕೆ ಹೋಗಬಹುದು. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.